ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಮೋಸ ಅಂದ್ರೆ ಎಲ್ಲರೂ ಉಳ್ಳಾಗಡ್ಡಿ ಆಲೂಗಡ್ಡೆ ಹಾಕಿ ಮಾಡಿಬಿಡ್ತಾರೆ. ಆದರೆ ನಾನಿವತ್ತೊಂದು ಸ್ಪೆಷಲ್ ಐಟಮ್ ಅದಕ್ಕೆ ಹಾಕಿಬಿಟ್ಟು ಸಮೋಸ ಹೆಂಗೆ ಮಾಡೋದು ಅಂತ ನಿಮ್ಗೆಲ್ಲರಿಗೂ ತೋರಿಸ್ಕೊಡತ್ತೇನೆ ರೀ. ಈ ವಿಡಿಯೋ ಪೂರ್ತಿ ನೋಡಿದ್ರೆ ನಿಮ್ಗೆ ಆ ಐಟಮ್ ಯಾವುದಂತ ಗೊತ್ತಾಗ್ತೈತಿ. ರೀ ಬರ್ರಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲೇ 1/4 ಕಪ್ಪಲ್ಲೇ ನಾನು 3 ಕಪ್ ಅಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಅದಕ್ಕೆ ಒಂದು ಅರ್ಧ ಬಟ್ಲಷ್ಟು ಚಿರೋಟಿ ರವೆ ಹಾಕ್ಕೊಂಡೀನಿ ರೀ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಅಜ್ವಾನನ್ನು ಕ್ರಷ್ ಮಾಡಿ ಹಾಕ್ಕೊಳತ್ತೀನಿ ರೀ. ಅಜ್ವಾನ ಹಾಕೋದು ಮೇನ್ ಇದಕ್ಕೆ. ಆಮೇಲೆ 1 ಸ್ಪೂನಷ್ಟು ಎಳ್ಳು ಹಾಕ್ಕೊಂಡೀನಿ, 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೀನಿ ರೀ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಮೊದಲು ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಗಟ್ಟಿಯಾಗಿ ಹಿಟ್ಟನ್ನು ಹಿಡಿದು ನೋಡಿದ್ರೆ ಇದು ಎಲ್ಲ ಹಿಟ್ಟು ಒಟ್ಟುಗೂಡ್ಬೇಕು ರೀ. ಆ ಥರ ಇದನ್ನು ಎಲ್ಲನೂ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ರೀ. ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು, ಭಾಳ ತೆಳು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಇದನ್ನು ಸ್ವಲ್ಪ ಗಟ್ಟಿಯಾಗಿನ ಚಲೋ ಹೊತ್ತಿಗೆ ಇದನ್ನು ಕಲಿಸ್ಕೋಬೇಕು ರೀ. ಈ ಥರ ಕಲಿಸ್ಕೋಬೇಕು. ಇದು ರವೆ ಹಾಕಿರೋದ್ರಿಂದ ನಾವು ಇದನ್ನು ಸ್ವಲ್ಪ ನೆನೆಯಕ್ಕೆ ಬಿಡಬೇಕು. ನಾನು ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ತೆಗೆದಿಟ್ಕೊಳತ್ತೀನಿ ರೀ. ರವೆ ಹಾಕ್ಕೊಂಡಿಲ್ಲ ನೀವು ಚಪಾತಿ ಹಿಟ್ಟಿನಿಂದ ಅಷ್ಟೇ ಮಾಡತ್ತಿದ್ರೆ ಆಗ ಇಮಿಡಿಯೇಟ್ ಮಾಡ್ಕೊಂಬಿಡ್ಬೋದು. ರವೆ ಹಾಕಿರೋದ್ರಿಂದ ಅರ್ಧ ಗಂಟೆ ತೆಗೆದಿಟ್ಕೊಳತ್ತೀನಿ. ಇವಾಗ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳಕ್ಕೆ ನಾನಿಲ್ಲೇ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ಆಮೇಲೆ 1 ಸ್ಪೂನ್ ಸೋಂಪು ಹಾಕ್ಕೊಳತ್ತೀನಿ, 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೀನಿ. ಆಮೇಲೆ ಇದು ಧನಿಯಾನ ಸ್ವಲ್ಪ ಕ್ರಷ್ ಮಾಡೀನಿ, ಅದನ್ನು ಹಾಕ್ಕೊಂಡೀನಿ 1 ಸ್ಪೂನಷ್ಟು. ಆಮೇಲೆ ಮೀಡಿಯಮ್ ಸೈಜದ್ದು 2 ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ ರೀ. ಇದು ಚೆನ್ನಾಗಿ ಫ್ರೈ ಆಗಬೇಕು ರೀ. ಇದು ಫ್ರೈ ಆಗುವವರೆಗೂ ಇದಕ್ಕೆ ಬೇರೆ ಏನೂ ಹಾಕಬಾರ್ದು ರೀ. ಯಾಕಂದ್ರೆ ಈರುಳ್ಳಿ ಫ್ರೈ ಆದ್ರೂ ಟೇಸ್ಟು ಚೆನ್ನಾಗಿ ಬರ್ತೈತಿ. ಈರುಳ್ಳಿ ಫ್ರೈ ಆಗೋಕೆ ನಾನು 1 ಚಿಟಿಕೆ ಅಷ್ಟು ಸಾಲ್ಟ್ ಹಾಕ್ಕೊಂಡೇನಿ. ಇದಕ್ಕೆ ಸಾಲ್ಟ್ ಹಾಕ್ಕೊಂಡು 1-2 ಸಲ ನಾವು ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಈರುಳ್ಳಿ ಚೆನ್ನಾಗಿ ಬೆಂದ್ಕೊಂಡ್ಬಿಡ್ತೈತಿ. ಆಮೇಲೆ ಇದಕ್ಕೆ ಒಂದು 4 ಬೀನ್ಸ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳತ್ತೀನಿ ರೀ. ನಾನು ಬೀನ್ಸ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ. ಇದು ಎಣ್ಣೆ ಒಳಗನ ಫ್ರೈ ಆಗಬೇಕು. ಆಮೇಲೆ 1 ಸ್ಪೂನಷ್ಟು ಮತ್ತು ನಾನು ಎಳ್ಳು ಹಾಕ್ಕೊಳತ್ತೀನಿ ರೀ. ಆಮೇಲೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೀನಿ ರೀ. ಇದನ್ನು ಚಲೋತೆಗೆ ಮಿಕ್ಸ್ ಮಾಡ್ಕೋಬೇಕು ರೀ. ಯಾಕಂದ್ರೆ ಇದು ಹಸಿ ವಾಸನೆ ಇದ್ರೆ ಚೆನ್ನಾಗಿ ಬರೋದಿಲ್ಲ. ಅದ್ರ ಸಲುವಾಗಿ ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ರೀ. ಆಮೇಲೆ ಇಲ್ಲಿ ನಾನು 1 ಆಲೂಗಡ್ಡಿನ ಹಾಕ್ಕೊಂಡೀನಿ. ಆಮೇಲೆ ಒಂದು ಬಟ್ಲಷ್ಟು ಫ್ಲವರ್ನ ಹಾಕ್ಕೊಂಡೀನಿ ರೀ. ಇದನ್ನೆರಡು ಬೇಯಿಸಿ ಹಾಕ್ಕೊಳತ್ತೀನಿ ನಾನು. 2 ಬೇಯಿಸಿ ನೀರೆಲ್ಲ ತಕ್ಕೊಂಡು ಅದನ್ನು ಹಾಕ್ಕೊಂಡು ಇದ್ರ ಜೊತೆನೇ ಸ್ಮ್ಯಾಶ್ ಮಾಡ್ಕೋಬೇಕು ರೀ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕಲ್ಲ ಅಷ್ಟು ಹಾಕ್ಕೊಂಡು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ ಹಾಕ್ಕೊಂಡೀನಿ, ಅರ್ಧ ಚಮಚ ಅಷ್ಟು ಧನಿಯಾ ಪುಡಿ ಹಾಕ್ಕೊಳತ್ತೀನಿ ರೀ. ಆಮೇಲೆ ಅರ್ಧ ಚಮಚ ಅಷ್ಟು ಗರಂ ಮಸಾಲ ಪೌಡ್ರ್ ಹಾಕ್ಕೊಂಡೀನಿ ರೀ. ಇಲ್ಲೇ ಖಾರಕ್ಕೆ ಅಂಥೇಳಿ 1 ಚಮಚ ಅಷ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳತ್ತೀನಿ ರೀ ನಾನು. ಇದಕ್ಕೆ ಬೇಕಂದ್ರೆ ನೀವು ಒಣ ಖಾರದ ಪುಡಿನೂ ನಾವು ಹಾಕ್ಕೋಬೋದು. ಆದರೆ ನಾನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡೀನಿ. ಯಾಕಂದ್ರೆ ಇದು ಕಲರ್ ಚೆನ್ನಾಗಿ ಕಾಣಿಸ್ತೈತಿ ಅಂತ ಆ ಥರ ಮಾಡ್ಕೊಂಡೀನಿ ರೀ. ಆಮೇಲೆ ಇಲ್ಲೇ ನಾನು ಒಂದು ಸೀಕ್ರೆಟಾಗಿ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೀನಿ ರೀ ಇದ್ರೊಳಗೆ. ಇದು 1 ಬಟ್ಲಷ್ಟು ಇದಕ್ಕೆ ನಾನು ಅವಲಕ್ಕಿ ಸೇರಿಸ್ಕೊಂಡೀನಿ. ಅವಲಕ್ಕಿ ಸೇರಿಸ್ಕೊಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಆಮೇಲೆ ನಾವು ಇದಕ್ಕೆ ಅವಲಕ್ಕಿ ಸೇರಿಸ್ಕೊಂಡೇವಂತ ನಮ್ಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಇದು ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡ್ತೈತೆ ರೀ ಅವಲಕ್ಕಿ. ಆಮೇಲೆ 1 ಲಿಂಬೆಹಣ್ಣು ಇದಕ್ಕೆ ಹಿಂಡಿ ಹಾಕ್ಕೊಳತ್ತೀನಿ ರೀ. ಆಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳತ್ತೀನಿ ರೀ. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ನಾವು ಅರ್ಧ ಗಂಟೆ ಆದರೂ ಆರಾಗಿ ತೆಗೆದಿಟ್ಕೋಬೇಕು ರೀ. ಅರ್ಧ ಗಂಟೆ ಒಳಗೆ ಈ ಹಿಟ್ಟನ್ನು ನೆಂದ್ಬಿಟ್ಟಿರ್ತೈತಿ. ಆಮೇಲೆ ಒಂದು ಕಡೆ ಎಣ್ಣೆನ ಬಿಸಿ ಮಾಡೋಕೆ ಇಟ್ಕೊಂಡೇನಿ ರೀ ನಾನಿಲ್ಲೇ. ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡು ಹಿಟ್ಟು ಏನು ನೆಂದಿರ್ತೈತಲ್ಲ ಅದನ್ನು ನಾನು ಮತ್ತೊಂದು ಸಲ ಇದನ್ನ ಚೆನ್ನಾಗಿ ನಾದ್ಕೊಳತ್ತೀನಿ ರೀ. ಹಿಟ್ಟು ಅದು ರವೆ ಹಾಕಿರೋದ್ರಿಂದ ನಾವು ಚೆನ್ನಾಗಿ ನಾದ್ಕೋಬೇಕು. ಅಂದ್ರೆ ನಮ್ಗೆ ಸಮೋಸ ಚೆನ್ನಾಗಿ ಬರ್ತಾವೆ, ಕ್ರಿಸ್ಪಿಯಾಗಿನೂ ಇರ್ತಾವೆ. ನಾವು ಇದನ್ನು ಮೊದಲು ಬೇಯಿಸ್ಕೊಂಡು ಚಪಾತಿ ಥರ ಬೇಯಿಸ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಫ್ರೈ ಮಾಡೋದೇನು ಅವಶ್ಯಕತೆ ಇಲ್ಲ ರೀ. ಡೈರೆಕ್ಟಾಗಿ ನಾವು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡ್ಬೋದು. ಯಾಕಂದ್ರೆ ನಾವು ರವೆ ಹಾಕಿರೋದ್ರಿಂದ ಇದು ಕ್ರಿಸ್ಪಿಯಾಗಿ ಬರ್ತೈತಿ, ಚೆನ್ನಾಗಿ ಬರ್ತೈತಿ. ಅದ್ರ ಸಲುವಾಗಿ ನಾನು ಡೈರೆಕ್ಟಾಗಿ ಈ ಥರ ಲಟ್ಟಿಸ್ಕೊಂಡು ಸೆಂಟರ್ಗೆ ಇದನ್ನು ಕಟ್ ಮಾಡ್ಕೊಂಡು ಇದ್ರೊಳಗೆ ಸ್ಟಫಿಂಗ್ ಹಾಕೋತೀನಿ ರೀ. ನಿಮ್ಗೆ ಹೆಂಗಿದ್ರು ಗೊತ್ತಿರ್ತೈತಿ ಸಮೋಸ ಯಾವ ಥರ ಮಾಡ್ತಾರಂತ. ಅದೇ ಥರನ ನಾನು ಸಮೋಸ ಇಲ್ಲೇ
ಫೋಲ್ಡ್ ಮಾಡ್ಕೊಂಡು ಇದ್ರೊಳಗೆ ಸ್ಟೆಪ್ಪಿಂಗ್ ತುಂಬ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ ರೀ ಅಷ್ಟು. ಇದನ್ನು ಮಾಡೋದಂತೂ ಭಾಳ ಈಸಿ ನೋಡಿರಿ. ಈ ಥರ ಎರಡು ಸೈಡೂ ಜಾಯಿಂಟ್ ಮಾಡ್ಕೊಂಡು ನಡುವೆ ಒಂದು 2 ಸ್ಪೂನ್ ಆಗುವಷ್ಟು ನಾನು ಸ್ಟೆಪ್ಪಿಂಗ್ ಹಾಕ್ಕೊಳತ್ತೀನಿ ರೀ. ಇದು ಆರಿರ್ಬೇಕು, ಸ್ಟೆಪ್ಪಿಂಗ್ ಆರಿದ್ರೆ ನಮ್ಗೆ ಈಸಿಯಾಗಿ ನಾವು ಈ ಸಮೋಸನ ಮಾಡ್ಕೋಬೋದು ರೀ. ಈ ಥರ ಒಂದು ಸೈಡಿಂದ ಒತ್ಕೊಂಡು ಇನ್ನೊಂದು ಸೈಡಿಂದ ಫೋಲ್ಡ್ ಮಾಡಿದ್ರೆ ಸಮೋಸ ರೆಡಿ ಆಗ್ತಾವೆ ನೋಡಿರಿ. ಈ ಥರನೂ ಎಲ್ಲ ಫಿಲ್ ಮಾಡ್ಕೊಂಡು ಇವನ್ನ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡ್ಬೇಕು ರೀ. ಒಂದು ಸಲ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆ ಬಿಸಿ ಆದ ತಕ್ಷಣ ಇಷ್ಟು ಸೇರಿ ಒಮ್ಮೆ ಫ್ರೈ ಮಾಡ್ಕೊಂಬಿಟ್ರೆ ನಮ್ಗೆ ಒಂದೇ ಥರ ಕಲರ್ ಬರ್ತಾವೆ ರೀ. ನಾವು ಒಂದೊಂದು ಫ್ರೈ ಮಾಡ್ಕೊತ ನಿಲ್ಲಕ್ಕಾಗಂಗಿಲ್ಲ ಅಲ್ಲ, ಅದ್ರ ಸಲುವಾಗಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡು ಈ ಥರ ಎಲ್ಲನೂ ನಾವು ಸ್ಟೆಪ್ಪಿಂಗ್ ಹಾಕ್ಕೊಂಡು ಫೀಲ್ ಮಾಡ್ಕೋಬೇಕು ರೀ. ಮೊದಲು ಫೀಲ್ ಮಾಡಿಕೊಂಡು ನಾನು ಸ್ವಲ್ಪ ಚಿಕ್ಕದಾಗಿನೇ ಮಾಡ್ಕೊಂಡೇನು ಸಮೋಸ, ಯಾಕಂದರೆ ಇವು ಚಿಕ್ಕದಾಗಿದ್ರೂ ನಮ್ಗೆ ಚೆನ್ನಾಗಿನೂ ಕಾಣಿಸ್ತಾವೆ, ಆಮೇಲೆ 2 ತಿನ್ನೋಕ್ಕೂ ಈಸಿಯಾಗಿ ತಿನ್ಬೋದು. ಅದ್ರ ಸಲುವಾಗಿ ನಾನು ಸಣ್ಣದಾಗಿನೇ ಮಾಡ್ಕೊಂಡೇನಿ ರೀ. ಇಲ್ಲಿ ಎಣ್ಣೆ ಬಿಸಿ ಮಾಡ್ಕೊಂಡೇನಿ. ಎಣ್ಣೆ ಬಿಸಿ ಆದ ತಕ್ಷಣ ಇವನ್ನ ಫ್ರೈ ಮಾಡ್ಕೊಳಕ್ಕೆ ಹಾಕ್ಕೊಳತ್ತೀನಿ ರೀ. ಮೀಡಿಯಮಾಗಿ ಇರಬೇಕು ಫ್ಲೇಮ್, ಸ್ವಲ್ಪ ಜೋರು ಮಾಡೋಕೆ ಹೋಗ್ಬಾರ್ದು. ಯಾಕಂದರೆ ಜೋರು ಮಾಡಿದ್ರೆ ಮೇಲ್ಗಡೆ ಬೇಗ ಕಲರ್ ಬಂದುಬಿಡ್ತೈತಿ, ಒಳಗಡೆ ಇದು ಹಿಟ್ಟು ಬೇಯಂಗಿಲ್ಲ. ಅದ್ರ ಸಲುವಾಗಿ ಒಳಗಡೆ ಸ್ಟೆಪ್ಪಿಂಗ್ ಅಂತೂ ನಾವು ಬೇಯಿಸ್ಕೊಂಡು ಹಾಕಿರ್ತೀವಿ, ಅದ್ರ ಒಳಗಡೆ ಹಿಟ್ಟು ಹಸಿ ಹಸಿಯಾಗಿ ಇರ್ತೈತಲ್ಲ, ಅದ್ರ ಸಲುವಾಗಿ ನಾವು ಇದನ್ನು ಮೀಡಿಯಮ್ ಫ್ಲೇಮ್ನಾಗ ಚೆನ್ನಾಗಿ ಒಂದು 15 ನಿಮಿಷ ಫ್ರೈ ಮಾಡ್ಕೋಬೇಕು ರೀ. ಇದನ್ನು ಆ ಥರ ಫ್ರೈ ಮಾಡ್ಕೊಂಡ್ರೆ ನಮ್ಗೆ ಕ್ರಿಸ್ಪಿಯಾಗಿ ಸಮೋಸ ಚೆನ್ನಾಗಿ ಬರ್ತಾವೆ ರೀ. ನೋಡೋಕ್ಕೂ ಸೇಮ್ ನಾವು ಇವಾಗ ಬೇಕ್ರಿ ಒಳಗೆಲ್ಲ ತೊಗೋತೀವಲ್ಲ ಅದೇ ಥರನ ಬರ್ತಾವೆ ರೀ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸತ್ತವಲ್ಲ ರೀ, ಮಾತ್ರ ಟೇಸ್ಟ್ ಸೂಪರ್ ಅಂದರೆ ಸೂಪರ್ ಆಗಿದ್ದು ರೀ ಟೇಸ್ಟ್. ಈ ಸಮೋಸ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ನನಗೆ ಹೇಳ್ರಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.